ಪ್ರೇಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ನಾವು ಧ್ಯಾನ ಮಾಡಕ್ಕೆ ಹೋಗ್ತಿರೋ ಸತ್ಯವೇದ ವಚನ ಕೀರ್ತನೆಗಳು 1ರಲ್ಲಿ 2, 3 1ರಿಂದ ಓದ್ಕೊಂಬರೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರಲು ಧ್ಯಾನಿಸುತ್ತಿರುವನೋ, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಇನ್ನೊಂದು ವಾಕ್ಯ ಓದೋಣ. 119 ಕೀರ್ತನೆ, ಅದರಲ್ಲಿ 101, 119 ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ಇಲ್ಲಿ ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು, ದೇವರ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಕೆಟ್ಟ ದಾರಿಗೆ ಹೋಗದಂತೆ ಕಾದಿದ್ದೇನೆ. ಈ ವಾಕ್ಯವನ್ನು ದೃಢವಾಗಿ ಹೇಳುವುದಕ್ಕೆ, ಈ ವಾಕ್ಯವನ್ನು ದೃಢವಾಗಿ ಹೇಳೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ? ದೇವರ ಸನ್ನಿಧಾನದಲ್ಲಿ ಯಾವಾಗ್ಲೂ ನಾವು ಕೆಟ್ಟ ದಾರಿಗೆ ಹೋಗದ ಹಾಗೆ ನಮ್ಮ ಕಾಲುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಗೆ ಶಕ್ತಿ ಬೇಕಂದ್ರೆ ಯಾವಾಗ್ಲೂ ನಾವು ಹೇಗಿರ್ಬೇಕು? ನದಿಯ ಬಳಿಯಲ್ಲಿ ನಡಲ್ಪಟ್ಟ ಮರದ ಹಾಗೆ ಇರಬೇಕು. ಹೇಗೆ ಅಂದ್ರೆ ಕೀರ್ತನೆ 1ರಲ್ಲಿ 1 ಹೇಳುತ್ತಲ್ವಾ, ನದಿಯ ಬಳಿಯಲ್ಲಿ, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರದ ಹಾಗೆ ಇದ್ರೆ, ಅಂದ್ರರ್ಥ ದೇವರ ವಾಕ್ಯವನ್ನು ಯಾವಾಗ್ಲೂ ಹಗಲಿರಲು ಧ್ಯಾನಿಸುತ್ತಾ, ದೇವರ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೀತಾ, ದೇವರ ವಾಕ್ಯದಲ್ಲಿ ನಾವು ಬೆಳೀತಾ ಇರಬೇಕಾದ್ರೆ ಆ ಒಂದು ಪವರ್, ಆ ಒಂದು ದೇವರ ವಾಕ್ಯದ ಶಕ್ತಿ ನಮಗೆ ಸಹಾಯ ಮಾಡುತ್ತೆ. ಹೇಗೆ ಅಂದ್ರೆ 119ರಲ್ಲಿ ಕೀರ್ತನೆ 101ರಲ್ಲಿ ಹೇಳಿರೋ ಪ್ರಕಾರ, ನನ್ನ ಕಾಲುಗಳನ್ನು ಕೆಟ್ಟ ದಾರಿಗೆ ಹೋಗದಂತೆ ಕಾದುಕೊಳ್ತೀನಿ. ಈ ರೀತಿ ಹೇಳೋದಕ್ಕೆ ಸಾಧ್ಯ ಯಾವಾಗಂದ್ರೆ ನಾವ್ ಯಾವಾಗಲೂ ದೇವರ ವಾಕ್ಯವನ್ನು ಧ್ಯಾನಿಸುವಂತವರಾಗಿರ್ಬೇಕು. ಇಲ್ಲ ಅಂತಂದ್ರೆ ದೇವರ ವಾಕ್ಯದಲ್ಲಿ ನೀವು ಧ್ಯಾನ ಮಾಡಿಲ್ಲ, ದೇವರ ವಾಕ್ಯವನ್ನು ನಾವು ಬೈಬಲ್ ವಾಕ್ಯ ಓದಿಲ್ಲ, ಧ್ಯಾನ ಮಾಡ್ತಿಲ್ಲ ಅಂದ್ರೆ ನಾವು ಕೆಟ್ಟದಕ್ಕೆ ನಮ್ಮನ್ನ ಹೋಗದ ಹಾಗೆ ಸ್ಟಾಪ್ ಮಾಡೋದಕ್ಕೆ ತುಂಬಾ ಕಷ್ಟ ದೇವ್ರ ಮಕ್ಕಳೇ. ಹೇಗೆ ಅಂದ್ರೆ ದೇವ್ರ ವಾಕ್ಯ ಓದುವಾಗ ಪವರ್ ಇದೆ ದೇವ್ರ ವಾಕ್ಯದಲ್ಲಿ. ಆ ಒಂದು ದೇವ್ರ ವಾಕ್ಯ ಓದ್ದೇನೆ ನನ್ನ ಬಲದಿಂದ ನಾನು ಆ ಒಂದು ಕೆಟ್ಟ ದಾರಿಗೂ ಹೋಗಲ್ಲ, ಕೆಟ್ಟದನ್ನ ನಾನು ಮಾಡಲ್ಲ ಅಂತ ಹೇಳಿದ್ರೆ ಸಾಧ್ಯ, ನಾವು ಸಫಲವಾಗೋದಿಲ್ಲ. ಯಾಕಂದ್ರೆ ಸೈತಾನನು ಟೆಂಪ್ಟೇಷನ್, ಈ ಲೋಕದ ಟೆಂಪ್ಟೇಷನ್ ಸೈತಾನನು ನಮ್ಮನ್ನ ಟೆಂಪ್ಟ್ ಮಾಡುತ್ತೆ. ಅದರಿಂದ ಜಯ ಹೊಂದಬೇಕಂದ್ರೆ ನಾವ್ ಯಾವಾಗಲೂ ದೇವರ ವಾಕ್ಯವನ್ನು ಹಗಲಿರಳು ಧ್ಯಾನ ಮಾಡ್ತಿದ್ದಾಗ ಮಾತ್ರನೇ ಆ ಒಂದು ಶಕ್ತಿ, ಆ ಒಂದು ಬಲ ನಮಗೆ ಬರುತ್ತೆ ದೇವ್ರ ಮಕ್ಕಳೇ. ಆದ್ರಿಂದ ದೇವರ ವಾಕ್ಯ ನಾವು ಓದೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಇದರಲ್ಲಿ ಒಂದೇದು ಏನಂತಂದ್ರೆ, ಏನು ಒಂದು ನಮ್ಗೆ ಪ್ರಾಫಿಟ್, ಏನ್ ಲಾಭ ಇದೆ? ದೇವರ ವಾಕ್ಯಗಳನ್ನು ಹಗಲಿರಲು ನಾವು ಧ್ಯಾನ ಮಾಡ್ತಿರೋದ್ರಿಂದ ನಮ್ಮ ಆತ್ಮಕ್ಕೆ ಏನ್ ಸಿಗುತ್ತೆ? ಒಂದು ನರೇಶ್ಮೆಂಟ್ ಸಿಗುತ್ತೆ, ನಮ್ಮ ಆತ್ಮಕ್ಕೆ ಒಂದು ಬಲ ಸಿಗುತ್ತೆ. ಆಮೇಲೆ ನಾವು ಒಂದು ಹೇಗಿರ್ತೀವಂದ್ರೆ ಫಲ ಕೊಡೋ, ಫ್ರೂಟ್ಫುಲ್ನೆಸ್ ಆಗಿರ್ತೀವಿ, ಫಲ ಕೊಡುವರಂತಾಗಿರ್ತೀವಿ. ನಮ್ಗೆ ಯಾವುದೇ ರೀತಿಯ ಕೊರತೆ ನಮ್ಮ ಜೀವಿತದಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಏನೇ ಶೋಧನೆಗಳು ಏನೇ ಬಂದ್ರೂ ಕೂಡ ನಾವು ವಾಕ್ಯಗಳನ್ನು ಮೆಡಿಟೇಟ್ ಮಾಡ್ತಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಆ ಒಂದು ಶಕ್ತಿ ಪಾಸ್ ಆಗ್ತಾ ಇರುತ್ತೆ, ಆ ಒಂದು ಪವರ್ ಹೋಗ್ತಿರೋದ್ರಿಂದ ಅದನ್ನ ಜಯಿಸೋದಕ್ಕೆ ದೇವರು ಒಂದು ಬಲ, ಶಕ್ತಿ, ಕೃಪೆಯನ್ನು ಕೊಟ್ಟು ದೇವರು ಕಾದು ಕಾಪಾಡಿ ನಮ್ಮನ್ನ ಒಂದು ಫಲ ಕೊಡುವ ಮರವಾಗಿ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸ್ತಾರೆ ದೇವ್ರ ಮಕ್ಕಳೇ. ಅದೇ ರೀತಿ 3ನೇದಾಗಿ ಏನಾಗುತ್ತೆ, ನಮ್ಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡೋದ್ರಿಂದ 3ನೇ ವಾಕ್ಯ ನಮ್ಗೆ ಹೀಲಿಂಗ್ ಉಂಟಾಗುತ್ತೆ. ಹೀಲಿಂಗ್ ಹೇಗೆ ಉಂಟಾಗುತ್ತೆ ಅಂತಂದ್ರೆ, ಗುಣಪಡಿಸ್ತಾರೆ ದೇವರು. ನಮ್ಮ ಜೀವಿತದಲ್ಲಿ ಯಾರೇ ನಮ್ಗೆ ಏನೇ ಒಂದು ದುಃಖ ಪಡಿಸಿದ್ರು ಕೂಡ, ಯಾರೇ ಒಂದು ನಮ್ಮನ್ನ ಡಿಸ್ಟರ್ಬ್ ಮಾಡಿ ನಮ್ಮ ಮನಃಶಾಂತಿಯನ್ನು ಹಾಳು ಮಾಡೋದಕ್ಕೂ ಬಂದ್ರು ಕೂಡ ಆ ಒಂದು ಮಾನಸಿಕವಾಗಿ ಹೀಲಿಂಗ್ ಆಗುತ್ತೆ, ಒಂದು ಗುಣಪಡಿಸ್ತಾರೆ ದೇವರು. ನಮ್ಮ ಬಾಡಿಯಲ್ಲಿ ಆಗಿರೋ ಆ ಒಂದು ಏನೇ ಆಗಿರ್ಬೋದು, ಸಿಕ್ನೆಸ್ ಆಗಿರ್ಬೋದು, ಅದ್ರಿಂದನೂ ಕೂಡ ದೇವರು ಬಿಡುಗಡೆಯನ್ನು ಕೊಡ್ತಾರೆ. ಸೊ ಆದ್ರಿಂದ ದೇವ್ರ ಮಕ್ಕಳೇ, ಕೀರ್ತನೆ 1ರಲ್ಲಿ 1ನೇ ವಾಕ್ಯ 1, 2, 3 ನಾವು ಧ್ಯಾನ ಮಾಡಿದಾಗ
ನಮ್ಗೆ ಗೊತ್ತಾಯ್ತು ಏನೆಲ್ಲ ನಮ್ಗೆ ಒಂದು ಲಾಭ, ಒಂದು ಆಶೀರ್ವಾದ, ಒಂದು ಪ್ರಾಫಿಟ್ ಇದೆ ಈ ವಾಕ್ಯದ ಮುಖಾಂತರ ನಾವು ಧ್ಯಾನ ಮಾಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮೊದಲನೇದಾಗಿ ಹಗಲಿರಲು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಗೆ ಏನ್ ಸಿಗುತ್ತೆ? ಮೊದಲನೇದಾಗಿ ಜಾಯ್, ಸಂತೋಷ, ಆನಂದ ಸಿಗುತ್ತೆ ಅಲ್ವಾ? ನಮ್ಮ ಹೃದಯಕ್ಕೆ ಆನಂದ ಸಿಗುತ್ತೆ. ಎರಡನೇದಾಗಿ ಏನ್ ಸಿಗುತ್ತೆ? ನಮ್ಮ ಜೀವಿತದಲ್ಲಿ ನಮಗೆ ನರೇಶ್ಮೆಂಟ್ ಆಗುತ್ತೆ. ನರೇಶ್ಮೆಂಟ್ ಅಂದ್ರೆ ಪೋಷಣೆ ನಮಗೆ ನಮ್ಮ ಜೀವಿತಕ್ಕೆ ಒಂದು ಸೇಫರ್ ಸೈಡ್, ನಾವು ಸೇಫ್ ಆಗಿದ್ದೀವಿ, ಒಂದು ಪೋಷಣೆ ನಮಗೆ ದೇವ್ರದ್ದು ಇದೆ ಅನ್ನೋದೊಂದು ಧೈರ್ಯ ಸಿಗುತ್ತೆ. ಮೂರನೇದಾಗಿ ಏನು? ಫ್ರೂಟ್ಫುಲ್ನೆಸ್, ಫಲಪ್ರದತೆ ಫ್ರೂಟ್ಫುಲ್ನೆಸ್ ಆಗಿರ್ತೀವಿ ನಮ್ಮ ಜೀವಿತದಲ್ಲಿ. ನಾಲ್ಕನೇದು ಹೀಲಿಂಗ್, ಗುಣಪಡಿಸೋದು. ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ಒಂದು ಆಗಿರ್ಬೋದು, ಆಗಿರ್ಬೋದು ಅದು ಆ ವಿಚಾರಗಳಲ್ಲಿ ದೇವರು ನಮ್ಮನ್ನ ಗುಣಪಡಿಸ್ತಾರೆ. ಆದ್ರಿಂದ ದೇವ್ರ ಮಕ್ಕಳೇ, ಇವತ್ತು ನಾವು ತಿಳ್ಕೊಂಡ್ವಿ, ಧ್ಯಾನ ಮಾಡಿದ್ವಿ. ದೇವರ ವಾಕ್ಯವನ್ನು ಹಗಲಿರಲು ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲ ನಮ್ಗೆ ಆಶೀರ್ವಾದ ಇದೆ. ಸೊ ಆದ್ರಿಂದ ನಾವ್ ಯಾವಾಗ್ಲೂ ಕೀರ್ತನೆ 1:1 ವಾಕ್ಯ ಪ್ರಕಾರ ನಾವ್ ಯಾವಾಗ್ಲೂ ದೇವರ ವಾಕ್ಯವನ್ನು ಹಗಲಿರಲು ಧ್ಯಾನ ಮಾಡಿ ನಾವು ಈ ಲೋಕದ ಎಲ್ಲಾ ಟೆಂಪ್ಟೇಷನ್ಗಳಿಂದ, ಈ ಲೋಕದ ಕೆಟ್ಟ ದಾರಿಗಳಿಗೆ ನಾವು ಹೋಗದಾಗೆ ನಮ್ಮ ಕಾಲನ್ನು ಹಿಡಿದುಕೊಂಡು ನಾವು ನಮ್ಮ ಪಂಚೇಂದ್ರಿಗಳಲ್ಲಿ ನಾವು ಜಯಕರವಾಗಿ ಜೀವಿಸುವುದಕ್ಕೆ ಸಾಧ್ಯ ಆಗುತ್ತೆ ದೇವ್ರ ಮಕ್ಕಳೇ. ಅದು ಯಾವುದ್ರಿಂದ? ನಾವು ಹಗಲಿರಲು ದೇವರ ವಾಕ್ಯವನ್ನು, ಬೈಬಲ್ ವಾಕ್ಯವನ್ನು ಓದೋದ್ರಿಂದ, ಧ್ಯಾನ ಮಾಡೋದ್ರಿಂದ ದೇವ್ರ ಮಕ್ಕಳೇ. ನಾನು ಯೋಚನೆ ಮಾಡ್ತೀನಿ, ದೇವರ ವಾಕ್ಯ ಓದ್ದೇನೆ, ದೇವರ ಒಂದು ಕನೆಕ್ಷನ್ ಇಲ್ದೇನೆ ಈ ಮುಂದೆ ಬರುವ ಫ್ಯೂಚರ್ ಅಲ್ಲಿ ಈ ಲೋಕದ ಜನರು ಹೇಗೆ ಬದುಕ್ತಾರೆ, ಹೇಗೆ ಜಯಿಸ್ತಾರೆ, ಜಯಕರವಾದ ಜೀವನ ಮಾಡ್ತಾರೆ ಅನ್ನೋದು ಎಷ್ಟೊಂದು ಭಯಂಕರವಾಗಿದೆ ದೇವ್ರ ಮಕ್ಕಳೇ. ಆದ್ರೆ ನಾವೆಷ್ಟು ಭಾಗ್ಯವಂತರು ಅಲ್ವಾ? ನಮಗೆ ಈ ಒಂದು ವಾಕ್ಯ ಕೊಟ್ಟು ದೇವರು ಒಂದು ದೊಡ್ಡ ದೇವ್ರ ಕೃಪೆಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ಬರುವ ನಮ್ಮ ಭವಿಷ್ಯ, ನಮ್ಮ ಫ್ಯೂಚರ್ ಬ್ಲೆಸ್ಸಿಂಗ್ ಆಗಿರ್ಬೇಕು. ನಮ್ಮ ಬರುವ ಒಂದು ಫ್ಯೂಚರ್, ನಮ್ಮ ಭವಿಷ್ಯ ಒಂದು ಆಶೀರ್ವಾದಕರವಾಗಿರ್ಬೇಕು ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಈ ಒಂದು ಕೀರ್ತನೆ 1:1 ಹೇಳಿರೋ ಪ್ರಕಾರ ಹಗಲಿರಲು ನಾವು ದೇವರ ವಾಕ್ಯವನ್ನು, ಬೈಬಲ್ ವಾಕ್ಯವನ್ನು ಧ್ಯಾನ ಮಾಡುವಂತರಾಗಿರಬೇಕು. ಅವಾಗ ನಾವು ಕಾಲುವೆಯ ಬಳಿಯಲ್ಲಿ, ನೀರಿನ ಕಾಲುವೆಗಳ ಬಳಿಯಲ್ಲಿ ನಾವು ನೆಡಲ್ಪಟ್ಟ ಒಂದು ಫಲ ಕೊಡುವ ಮರವಾಗಿ ನಾವು ಎಲ್ಲಾ ಸೀಸನ್ ಅಲ್ಲಿ ನಾವು ಫಲ ಕೊಡ್ತೀವಿ ದೇವ್ರ ಮಕ್ಕಳೇ. ಫಲ ಕೊಡುವ ಮರವಾಗಿ ನಮ್ಮನ್ನ ದೇವರು ಈ ಲೋಕದಲ್ಲಿ ಆಶೀರ್ವಾದ ಮಾಡಿ ನಡೆಸ್ತಾರೆ ದೇವ್ರ ಮಕ್ಕಳೇ. ಆದ್ರಿಂದ ನಾವು ಹೆಚ್ಚಾಗಿ ದಿನಗಳಲ್ಲಿ ನಮ್ಮ ಒಂದು ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಚ್ಚಾಗಿ ದೇವ್ರ ವಾಕ್ಯವನ್ನು ಓದೋಣ, ದೇವ್ರ ವಾಕ್ಯದಲ್ಲಿ ನಾವು ಮೆಡಿಟೇಟ್ ಮಾಡೋಣ, ಜಯಕರವಾದ ಒಂದು ಜೀವಿತವನ್ನು ಜೀವಿಸೋಣ. ಆಮೇನ್. ಗಾಡ್ ಬ್ಲೆಸ್ ಯು.